ಗುಡ್ಡಟ್ಟು ಶ್ರೀ ವಿನಾಯಕ ದೇವಸ್ಥಾನವು ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿದೆ. ಗುಡ್ಡಟ್ಟು ವಿನಾಯಕ ದೇವಸ್ಥಾನವನ್ನು ಜಲಧಿವಾಸ ಗಣಪತಿ ದೇವಸ್ಥಾನ ಎಂದು ಕರೆಯುತ್ತಾರೆ. ಇದು ಗಣೇಶನಿಗೆ ಸಮರ್ಪಿತವಾದ ಪ್ರಸಿದ್ಧ ಮತ್ತು ಪುರಾತನ ದೇವಾಲಯವಾಗಿದೆ. ಇದು ಭಾರತದ ಏಕೈಕ ಜಲಧಿವಾಸ ಗಣಪತಿ ದೇವಸ್ಥಾನವಾಗಿದೆ. ಗಣೇಶನ 3 ಅಡಿಯ ವಿಗ್ರಹವು ಬಂಡೆಯಿಂದ ಹೊರಹೊಮ್ಮಿದೆ ಎಂದು ನಂಬಲಾಗಿದೆ. ಈ ದೇವಾಲಯ ಗುಡ್ಡಟ್ಟು ಅಡಿಗರ ಮನೆತನಕ್ಕೆ ಸೇರಿದ ದೇವಸ್ಥಾನ ಎನ್ನುವ ನಂಬಿಕೆಯಿದೆ. ಗಣೇಶನಿಗೆ ಸಮರ್ಪಿತವಾಗಿರುವ ಈ ವಿಶಿಷ್ಟವಾದ ದೇವಾಲಯವು ಒಂದು ರೀತಿಯ ನೈಸರ್ಗಿಕ ವಿಸ್ಮಯವಾಗಿದೆ. ದಂತಕಥೆಗಳ ಪ್ರಕಾರ ಶಿವನು ರಾಕ್ಷಸನಾದ ತ್ರಿಪುರಾಸುರನ ವಿರುದ್ಧ ಯುದ್ಧಕ್ಕೆ ಹೋದನು. ದುರದೃಷ್ಟವಶಾತ್ ಶಿವನು ಯುದ್ಧಕ್ಕೆ ಹೋಗುವ ಮೊದಲು ಗಣೇಶನನ್ನು ಪೂಜಿಸಲು ಮರೆತನು. ಈ ಕಾರಣದಿಂದಾಗಿ ಶಿವನು ಯುದ್ಧದಲ್ಲಿ ವಿಜಯಶಾಲಿಯಾಗಲಿಲ್ಲ. ಗಣೇಶನ ಕಾರಣದಿಂದ ಅವನು ವಿಜಯವನ್ನು ಸಾಧಿಸಲು ಸಾಧ್ಯವಾಗಲಿಲ್ಲ. ಕೋಪಗೊಂಡ ಶಿವನು ಗಣೇಶನಿಗೆ ಗುರಿಯಾಗಿ ಭೀಕರ ಬಾಣಗಳನ್ನು ಪ್ರಯೋಗಿಸಿದನು. ಆದರೆ ಯಾವ ಬಾಣವೂ ಗಣೇಶನನ್ನು ನೋಯಿಸಲಿಲ್ಲ. ಹೊರತಾಗಿ ಅವು ಗಣೇಶನನ್ನು ಹೊತ್ತೊಯ್ದು ಜೇನಿನ ಸಾಗರಕ್ಕೆ ಎಸೆದವು. ಗಣಪತಿಯು ಜೇನುತುಪ್ಪವನ್ನು ತುಂಬಾ ಇಷ್ಟಪಡುವ ಕಾರಣದಿಂದ ಸಾಗರವನ್ನು ಸಂಪೂರ್ಣವಾಗಿ ಕುಡಿದು ಖಾಲಿ ಮಾಡಿದನು. ಇದರಿಂದ ಸಂತೋಷಗೊಂಡ ಗಣೇಶನು ತನ್ನ ತಂದೆ ಶಿವನನ್ನು ಆಶೀರ್ವದಿಸಿದನು. ಅದರ ನಂತರ ರಾಕ್ಷಸನನ್ನು ಕೊಂದನು ಮತ್ತು ಶಿವನು ಯುದ್ಧವನ್ನು ಗೆದ್ದನು. ಜೇನುತುಪ್ಪದ ಅತಿಯಾದ ಸೇವನೆಯು ಗಣಪತಿಯಲ್ಲಿ ಉರಿಯುವ ಸಂವೇದನೆಯನ್ನು ಉಂಟುಮಾಡಿತು ಮತ್ತು ಅವನು ನೋವಿನಿಂದ ನರಳಲು ಪ್ರಾರಂಭಿಸಿದನು. ಶಿವನು ತನ್ನ ಮಗನ ಮೇಲೆ ಕರುಣೆ ತೋರಿದನು ಮತ್ತು ಪವಿತ್ರ ನರಸಿಂಹ ತೀರ್ಥದ ಪಕ್ಕದ ಕೊಳದಲ್ಲಿ ಗಣೇಶನು ನೆಲೆಯಾಗುವಂತೆ ಆಶೀರ್ವದಿಸಿದನು. ನಂತರ ಗಣೇಶನು ಬೃಹತ್ ಬಂಡೆಯಲ್ಲಿರುವ ಕೊಳವನ್ನು ತನ್ನ ಮನೆಯನ್ನಾಗಿ ಮಾಡಿಕೊಂಡನು. ಇಲ್ಲಿರುವ ವಿಗ್ರಹವನ್ನು ಸ್ಥಾಪಿಸಲಾಗಿಲ್ಲ ಅಥವಾ ಶಿಲ್ಪಕಲೆ ಮಾಡಲಾಗಿಲ್ಲ. ಆದರೆ ಶತಮಾನಗಳ ಹಿಂದೆ ಬಂಡೆಯಲ್ಲಿ ಸ್ವತಃ ವಿಗ್ರಹವೇ ಉದ್ಭವಗೊಂಡಿದೆ. ಇದನ್ನು ಸ್ವಯಂಭೂ ಎಂದು ಹೇಳಲಾಗುತ್ತದೆ. ಬೃಹತ್ ಬಂಡೆಯು ವಾಸ್ತವವಾಗಿ ಭಗವಂತನ ವಾಸಸ್ಥಾನವಾಗಿದೆ. ಭಕ್ತರಿಗೆ ಹೊರಗಿನಿಂದ ಸಣ್ಣ ಕಿಂಡಿಯ ಮೂಲಕ ದೇವರ ದರ್ಶನವನ್ನು ನೀಡಲಾಗುತ್ತದೆ. ಕಪ್ಪು ಬಂಡೆಯ ಮೂಲಕ ಇಣುಕಿ ನೋಡಿದಾಗ ಎಣ್ಣೆ ದೀಪಗಳು ಹೊರಸೂಸುವ ನೈಸರ್ಗಿಕ ಬೆಳಕಿನಿಂದ ಗೋಚರವಾಗುವಂತೆ ಸೊಂಡಿಲು, ಕಣ್ಣುಗಳು ಮತ್ತು ಕಾಲುಗಳೊಂದಿಗೆ ಕುಳಿತ ಭಂಗಿಯಲ್ಲಿ ಗಣಪತಿಯನ್ನು ಕಾಣಬಹುದಾಗಿದೆ. ಆಯಿರಕೊಡ ಅಭಿಷೇಕ ಅಥವಾ ಹತ್ತಿರದ ಬಾವಿಯಿಂದ ಪ್ರತಿದಿನ 1000 ತಾಮ್ರದ ಮಡಿಕೆಗಳಿಂದ ವಿಗ್ರಹವನ್ನು ಸ್ನಾನ ಮಾಡುವ ವೈದಿಕ ಆಚರಣೆಯು ಇಲ್ಲಿ ಪುರೋಹಿತ ವರ್ಗದಿಂದ ಮಾತ್ರ ನಡೆಸಲ್ಪಡುವ ವಿಶೇಷ ಪೂಜಾ ವಿಧಾನವಾಗಿದೆ. ನಂತರ ವಿಸ್ತಾರವಾದ ಪ್ರಾರ್ಥನೆಗಳು ಮತ್ತು ಆಚರಣೆಗಳನ್ನು ನಡೆಸಲಾಗುತ್ತದೆ. ಅದರ ನಂತರ ವಿಗ್ರಹವನ್ನು ಕುತ್ತಿಗೆಯ ತನಕ ನೀರಿನಲ್ಲಿ ಜಲಸ್ಪರ್ಶಿಸುವಂತೆ ಇಡಲಾಗುತ್ತದೆ. ಪ್ರತಿದಿನ ಇದನ್ನು ಮಾಡುವ ಹಿಂದಿನ ಉದ್ದೇಶವೇನೆಂದರೆ ನೀರಿನ ತಂಪಾಗಿಸುವಿಕೆಯ ಪರಿಣಾಮದಿಂದ ದೇವರ ನೋವನ್ನು ನಿವಾರಿಸುವುದು ಎಂದು. ಈ ಗಣಪತಿಯ ದೇವಾಲಯವನ್ನು ಆಕರ್ಷಕ ಮುಖಮಂಟಪ, ತೀರ್ಥಮಂಟಪ, ಹೆಬ್ಬಾಗಿಲು,
ಇವುಗಳಿಂದ ನವೀಕರಿಸಲಾಗಿದೆ. ಇದನ್ನು ದೇವಾಲಯದ ವಾಸ್ತು ಪ್ರಕಾರ ಇಲ್ಲಿ ಗ್ರಾನೈಟಿಕ್ ರಚನೆಯಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ ನಡೆಸಲಾಗುವ ವಿಶಿಷ್ಟ ಮತ್ತು ವಿಶೇಷ ಪೂಜೆಗಳೆಂದರೆ ಆಯ್ರಕೊಡ ಸೇವೆ, ತೈಲಭ್ಯಂಜನ, ಪಂಚಾಮೃತ, ರುದ್ರಾಭಿಷೇಕ. ಸಾಮಾನ್ಯವಾಗಿ ಶಿವ ದೇವಾಲಯದಲ್ಲಿ ರುದ್ರಾಭಿಷೇಕ ಸೇವೆಯನ್ನು ನಡೆಸಲಾಗುತ್ತದೆ, ಆದರೆ ಅದನ್ನು ಇಲ್ಲಿ ಗಣಪತಿಗೆ ನಡೆಸಲಾಗುತ್ತದೆ. ಭಕ್ತರಾಗಿ ಈ ದೇವಾಲಯಕ್ಕೆ ಬಂದು ದೇವರನ್ನು ಪ್ರಾರ್ಥಿಸುವವರು ಜೀವನದಲ್ಲಿ ಎಂದಿಗೂ ಹಸಿವಿನಿಂದ ಬಳಲುವುದಿಲ್ಲ ಹಾಗೂ ಯಾವುದೇ ಭಕ್ತರು ಈ ದೇವಾಲಯಕ್ಕೆ ಬಂದು ಹೊರಹೋಗುವಾಗ ಖಾಲಿ ಹೊಟ್ಟೆಯಲ್ಲಿ ಹೋಗುವುದಿಲ್ಲ. ಏಕೆಂದರೆ ಈ ದೇವಾಲಯವು ಅನೇಕ ವರ್ಷಗಳಿಂದ ಅನ್ನ ಸಂತರ್ಪಣೆ ಸೇವೆಯನ್ನು ಕೈಗೊಳ್ಳುತ್ತಿದೆ. ಅದು ಭಾನುವಾರ ಸಮೇತವಾಗಿ 365 ದಿನಗಳು ಈ ಸೇವೆ ನಡೆಯುತ್ತದೆ.